ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪರ್ಶ್ಯೂ ಡೈರೀಸ್. ಇನ್ನೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಇಡ್ಲಿ ಜೊತೆಗೆ ಟೊಮೆಟೊ ಸಾಂಬಾರ್ ಹಾಗೆ ಬಾಂಧವ್ಯ ಬಾಕ್ಸಿಗೆ ಪಪಾಯ ಇಡ್ಲಿ ಸಾಂಬಾರ್ ರೆಡಿ ಮಾಡ್ತಾ ಇದ್ದೀನಿ. ಬಾಂಧವ್ಯದು ಆಲ್ರೆಡಿ ಸ್ನಾನ ಆಗಿ ಬ್ರೇಕ್ಫಾಸ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ಇಡ್ಲಿ ಮತ್ತು ಸಾಂಬಾರು ಕೊಟ್ಟು ಅವಳಿಗೆ ನಾನು ಅವಳ ಬಾಕ್ಸ್ ರೆಡಿ ಮಾಡಬೇಕು ಇವಾಗ. ಬಾಂಧನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ. ನಂತರ ನಂದು ಬ್ರೇಕ್ಫಾಸ್ಟ್ ಕೂಡ ಆಯಿತು. ನಾನು ಇಡ್ಲಿ ತೊಗೊಂಡೆ, ಸಾಂಬಾರು ತೊಗೊಂಡೆ, ಹಾಲು ತೊಗೊಂಡೆ, ಪಪಾಯ ತೊಗೊಂಡೆ. ಇವಾಗ ಮನೆ ಕ್ಲೀನಿಂಗ್ ಕೆಲಸ ಶುರುವಾಗಿದೆ. ಸೋಫಾದಲ್ಲಿ ಫುಲ್ ಧೂಳು ಕೂತಿತ್ತು, ಅದನ್ನೆಲ್ಲ ತೆಗೆಸ್ಬೇಕಲ್ಲ. ಅದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಫುಲ್ ಗಬ್ಬೆಬ್ಸಿದ್ದಾಳೆ ಮಾತ್ರ. ಏನಾದರೂ ತಿಂಡಿ ತಿಂದರೆ ಅದು ಚೆಲ್ಲಿರುತ್ತಲ್ಲ ಅದನ್ನು ಚೆಲ್ಲಲ್ಲ, ಹಂಗೆ ಸೈಡಿಗೆ ತಳ್ಳಿಬಿಡ್ತಾಳೆ. ಅದು ಏನು ಗ್ಯಾಪ್ ಇರುತ್ತಲ್ಲ ಸೋಫಾಲಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಅದನ್ನೆಲ್ಲ ಕೈಯಲ್ಲಂತೂ ತೆಗಿಯೋಕ್ಕಾಗಲ್ಲ. ಅದಕ್ಕಾಗಿ ನಾನು ಈ ವ್ಯಾಕ್ಯೂಮ್ ಕ್ಲೀನರ್ ತೊಗೊಬಿಟ್ಟಿದ್ದೀನಿ. ಒಳ್ಳೆ ಯೂಸ್ ಆಗುತ್ತೆ ಸೋಫಾಸ್ ಕ್ಲೀನ್ ಮಾಡೋದಕ್ಕೆ. ನೋಡಿ ನಾನು ಕೈ ಹಾಕಿದ್ದೀನಿ, ಅಲ್ಲೆಲ್ಲ ಹೆಂಗೆ ತೆಗಿಯೋಕ್ಕಾಗುತ್ತೆ ಕಸನ. ಅದಕ್ಕೆ ಇದಿದ್ರೆ ಬೆಟರ್ ಅಲ್ವಾ. ಸೊ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಕಡಲೆಕಾಳನ್ನ ಬೇಯಕ್ಕಾಗ್ತಾಯಿದ್ದೀನಿ. ಆಲ್ರೆಡಿ ಸ್ವಲ್ಪ ಸ್ಟಾಕ್ ಇರುತ್ತೆ, ನೆನೆಸಿ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟಿರ್ತೀನಿ. ಯಾವಾಗೇನಾದರೂ ಕಾಳುಗಳು ಬೇಕು ಅಂತಂದರೆ ಆವಾಗ 2 or 3 ವಿಷಲ್ ಹಾಕಿ ಕೂಗಿಸ್ಕೊಂಡ್ಬಿಡ್ತೀನಿ ಅಷ್ಟೇ. ಬಾಂದು ಬರೋ ಅಷ್ಟರಲ್ಲಿ ಲಂಚ್ ರೆಡಿ ಆಗಿರಬೇಕಲ್ಲ. ಇಲ್ಲಾಂದರೆ ಹಶ್ವಾಗ್ತಾ ಇದೆ, ನಿಮಗೆ ಗೊತ್ತಿಲ್ವಾ ನಾನು ಸ್ಕೂಲಿಂದ ಬರೋ ತನಕ ಅಡುಗೆ ಮಾಡಬೇಕು ಅಂತ ಅವಳ ಹತ್ರ ನಾನು ಬುದ್ಧಿ ಹೇಳ್ಸ್ಕೊಬೇಕಾಗತ್ತೆ. ಹಾಗೆ ನನಗೂ ಕೂಡ ಮಧ್ಯಾಹ್ನ ಸ್ನ್ಯಾಕ್ಸ್ ಟೈಮ್ ಆಗಿತ್ತು. ಹಾಗಾಗಿ ಪಪ್ಪಾಯ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಪಪ್ಪಾಯ ತುಂಬ ಅಂದರೆ ತುಂಬ ಸ್ವೀಟ್ಸ್ ಇರೋ ಸಿಗ್ತಾ ಇದೆ. ತಿಂತಾ ಇರಬೇಕು ಅನ್ನೋಷ್ಟೇ ಫೀಲ್ ಆಗುತ್ತೆ ಯಾವಾಗ್ಲೂ. ಅದಕ್ಕೆ ನಮ್ಮ ಮನೇಲಿ ಡೈಲಿ ಒಂದೊಂದು ಪಪ್ಪಾಯ ಖಾಲಿ ಆಗ್ತಾ ಇದೆ. ಸ್ವೀಟ್ ಜಾಸ್ತಿ ಇರೋದಕ್ಕೆ ತಿಂತಾ ಇರ್ತೀನ. ಇನ್ನು ಸ್ವಲ್ಪ ಬೇಕು, ಕ್ವಾಂಟಿಟಿನ ಸ್ವಲ್ಪ ಚೆನ್ನಾಗಿ ತಿನ್ನೋಣ ಅಂತ ಹೇಳಿ ಹಣ್ಣು ತಿಂದರೆ ತಿಂತಾ ಇರ್ತೀನಿ. ನಾನು ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ. ನನ್ನ ಮಗಳು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಗೊತ್ತಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಟೀ ಬರಿತಾ ಇದೆ ನನ್ನ ಕಂದ. ಸೊ ಬಂದು ಡ್ಯಾನ್ಸ್ ಕ್ಲಾಸಿಗೆ ಹೋದ್ಲು. ಅವರಪ್ಪ ಬಂದಿದ್ರು, ಅವರಪ್ಪನೇ ಕರ್ಕೊಂಡೋದ್ರು. ಇವಾಗ ಈವ್ನಿಂಗ್ ಕಾಫಿ ಆ್ಯಂಡ್ ಟೀ ಟೈಮ್ ಆಗಿದೆ. ಇವಾಗ ಡೈಲಿ ಕಡಲೆ ಬೀಜ ತೊಗೊಳ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಫ್ರೆಂಚ್ ಫ್ರೈಸ್ ತೊಗೊಳ್ಳೋಣ ಅಂತ. ಬಟ್ ಹೆಲ್ದಿ ವರ್ಷನಲ್ಲಿ ನಾನು ಏರ್ ಫ್ರೈರಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಯೂಸ್ ಮಾಡ್ತಾ ಇರೋದು ಫ್ರೆಂಚ್ ಫ್ರೈಸು. ಇದನ್ನು ಮಾಡುವ. ಸೊ ಏರ್ ಫ್ರೈಯರ್ ರೆಡಿ ಇದೆ, ಇವಾಗ ಮಾಡ್ಕೊಳ್ಳೋದಷ್ಟೇ ಬಾಕಿ. ಹೇಗೆ ಮಾಡ್ಕೊಳ್ಳೋದು ತೋರಿಸೋಣ. ಎಷ್ಟೊಂದು ಪ್ಯಾಕೆಟ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಪ್ಯಾನಿಗೆ. ಓಕೆ, ಸೊ ಕಟ್ ಮಾಡಿರುವಂತಹ ಫ್ರೆಂಚ್ ಫ್ರೈಸ್ನ ಆ್ಯಡ್ ಮಾಡ್ಕೊಬೇಕು. ಕಟ್ ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ, ಐ ಆಮ್ ಸಾರಿ. ನಾನು ಪೂರ್ತಿ ಹಾಕ್ತಾಯಿದ್ದೀನಿ ಬಿಕಾಸ್ ಎಲ್ಲರಿಗೂ ಬೇಕು. ಸೊ ಇಲ್ಲೇ ಇದೆ ನಮಗೆ ಆಪ್ಷನ್ ಫ್ರೆಂಚ್ ಫ್ರೈಸ್ದು ಸೆಲೆಕ್ಟ್. ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಫ್ರೆಂಚ್ ಫ್ರೈಸ್. ಜೊತೆಗೆ ಟೀ ಕೂಡ ರೆಡಿ ಆಗ್ತಾಯಿದೆ ಪಕ್ಕದಲ್ಲಿ. ಏನಂದರೆ ಆಲ್ರೆಡಿ ಅಲ್ಲೇ ಆಪ್ಷನ್ ಇದೆ ನಮಗೆ. ಆ ಆಪ್ಷನ್ಗೆ ಹಾಕಿಬಿಟ್ಬಿಟ್ರೆ ಅದಾಗಿದ್ದು ಅದೇ ಆಗುತ್ತೆ. ಮಿಡಲಲ್ಲಿ ಸ್ವಲ್ಪ ಏರ್ ಫ್ರೈಯರ್ದು ಪ್ಯಾನ್ನ ತೆಗೆದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಹಾಕಬೇಕು. ಅಂದರೆ ಕಚ್ಕೊಂಡಿರುತ್ತೆ, ಲೈಕ್ ಹೀಟು ಕೆಳಗಡೆದಕ್ಕಾಗಲ್ಲ. ಅದನ್ನು ಉಲ್ಟಾ ಮಾಡಿ ಹಾಕಿದ್ರೆ ನೀಟಾಗುತ್ತೆ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಇವಾಗ ಪೆರಿ ಆ್ಯಡ್ ಮಾಡ್ಕೊಬೇಕು. ಜೊತೆಗೆ ಉಪ್ಪು ಖಾರನ ಕೂಡ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಫ್ರೆಂಚ್ ಫ್ರೈಸ್ ರೆಡಿ. ಹೆಲ್ದಿ ವರ್ಷನಲ್ಲಿ ಆಗ್ತಾ ಇರೋದು. ಆರಾಮಾಗಿ ನಾನು ಕೂಡ ತಿನ್ಬೋದು, ಬಾಂಧ ತಿನ್ಬೋದು. ಕಫ ಆಗುತ್ತೆ ಅನ್ನೋ ಯೋಚನೆ ಇಲ್ಲ.
ವಿತೌಟ್ ಗಿಲ್ಟ್ ಆರಾಮಾಗಿ ತಿನ್ಬೋದು. ಸೊ ಟೀ ಆಯಿತು, ಜೊತೆಗೆ ಸ್ನ್ಯಾಕ್ಸ್ ಕೂಡ ಆಯಿತು. ಹಂಗೆ ಬಂದನ್ನ ಕರ್ಕೊಂಡು ವಾಕಿಂಗ್ ಕೂಡ ಬಂದಾಯಿತು. ಇವಾಗ ಇಲ್ಲಿ ಒಂದು 2 ರೌಂಡ್ ವಾಕ್ ಮಾಡಿ ಮನೆಗೆ ಹೋಗಿ ಊಟ ಮಾಡಿ ತಾಚಿ ಮಾಡೋದಷ್ಟೇ. ಮೇಯ್ನಾಗಿ ಮೇಡಮ್ ಅವ್ರದ್ದು ಇನ್ನೂ ಸ್ವಲ್ಪ ಹೋಮ್ವರ್ಕ್ ಇದೆ, ಬಾಂಧದು ಹೋಮ್ವರ್ಕ್ ಮಾಡಿಸ್ಬೇಕು. ಇವತ್ತು ಯಾರು ಫ್ರೆಂಡ್ಸ್ ಇಲ್ಲ, ಬೇಜಾರಾಗಿ ಹೋಗ್ಬಿಟ್ಟೈತೆ. ಹೊಡಿಕಂದ ಇಲ್ಲ ಆಯಿತು ಬನ್ನಿ ಓದ್ಕೊಂಡೇ ಬರ್ತೀನಂದರೆ ಓದ್ಕೊಂಡು ಬನ್ನಿ, ಕ್ಯಾಲರೀಸ್ ಜಾಸ್ತಿ ಲಾಸ್ ಆಗುತ್ತೆ ಅಷ್ಟೇ. ಬನ್ನಿ. ಅವಳಿಗೆ ಬೇಜಾರಾಗಿ ಹೋಗ್ಬಿಟ್ಟೈತಿ, ಹೊಡಿಯ ತುಣಿಯೋಕ್ಕಾಗಲ್ಲ. ಈಗ ನವೀನ್ ಬರಬೇಕಾದ್ರೆ ಹೋಮ್ ಸ್ಟೇಯಿಂದ ಕಡಲೆ ತಂದಿದ್ರು. ಅದನ್ನು ನೀಟಾಗಿ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಬೇಕಲ್ಲ ಬೆಳಿಗ್ಗೆ ಗೆದ್ದು ಪಲ್ಯ ಮಾಡೋದಕ್ಕೆ. ಹಾಗೆ ಬಿಡೋಂಗಿಲ್ಲ, ಬಿಟ್ಟರೆ ಹಾಳಾಗುತ್ತೆ. ಇವಾಗ ನಮ್ಮ ಕೆಲಸ ಕಡಲೆ ಕಟ್ ಮಾಡೋದು. ಕಡಲೆ ಕಟ್ ಮಾಡಿದ್ಮೇಲೆ ಅಡುಗೆ ಏನು ಮಾಡ್ಕೊಳ್ಳೋದು ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇದೆಲ್ಲ ತರಕಾರಿ ಕಣ್ಣಿಗೆ ಬೀಳ್ತು. ನೀಟಾಗಿ ಚಾಪ್ ಮಾಡಿಟ್ಟೆ. ಏನಕ್ಕೆ ಗೊತ್ತಾ, ಸೂಪ್ ಮಾಡ್ಕೊಳ್ಳೋಣ ವೆಜಿಟೇಬಲ್ದು ಅಂತ. ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರುವಂತಹ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ 2 ಬ್ರೋಕೊಲಿ ಬಿದ್ದುಬಿಡ್ತು, ಎಲ್ಲ ಒಂದೇ ಕಡೆ ಇತ್ತಲ್ಲ, ಹಾಗಾಗಿ ನಂತರ ಬ್ರೋಕೊಲಿ ಆ್ಯಡ್ ಮಾಡಿಕೊಂಡೆ. ಕ್ಯಾರೆಟ್ ಮತ್ತು ಬೀನ್ಸ್ನ ಆ್ಯಡ್ ಮಾಡಿಕೊಂಡೆ. ಇವಾಗ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲದನ್ನು. ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಫ್ರೋಝನ್ದು ಸ್ವೀಟ್ ಕಾರ್ನ್ ಬಳಸ್ತಾ ಇದ್ದೀನಿ. ಒಂದು ಇಡಿಯಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನನಗೆ ಸ್ವೀಟ್ ಕಾರ್ನ್ ಸಖತ್ ಇಷ್ಟ. ಆ ಸೂಪಲ್ಲಿ ಒಂದೊಂದು ಬೈಟಿಗೂ ಸ್ವೀಟ್ ಕಾರ್ನ್ ಸಿಗ್ತಾ ಇರಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಆನಿಯನ್ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ ಸೂಪ್ಗೆ ಆನಿಯನ್ ಹಾಕ್ಕೊಳ್ತಾರೆ. ಬಟ್ ಆನಿಯನ್ ಸ್ಪ್ರಿಂಗ್ ಒಳ್ಳೆಯದು, ಆನಿಯನ್ ಅಷ್ಟಾಗಿ ಟೇಸ್ಟ್ ಕೊಡೋಲ್ಲ. ಹಾಗಾಗಿ ಆನಿಯನ್ ಸ್ಪ್ರಿಂಗ್ ಇದ್ದರೆ ಹಾಕ್ಕೊಳ್ಳಿ. ನನಗೆ ಅಟ್ ಪ್ರೆಸೆಂಟ್ ಇರಲಿಲ್ಲ, ಹಾಗಾಗಿ ಇರೋ ಎಷ್ಟು ವೆಜಿಟೇಬಲ್ಸ್ ಇದೆ ಅದೇ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಫ್ರೈ ಆದಮೇಲೆ ಸಾಲ್ಟ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಅರ್ಧ ಭಾಗ ಬೆಂದಿದೆ ತರಕಾರಿ ಅಂದಾಗಲೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನಾನಿಲ್ಲಿ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಬಂದುಗೆ ಸೂಪ್ ಅಂದರೆ ಇಷ್ಟ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಬೆಂದ ಮೇಲೆ ಒಂದು ಬೌಲಿಗೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ನೀರು ಹಾಕಿ ಆ ಮಿಶ್ರಣನ ಸೂಪ್ ಏನು ಆಗ್ತಾಯಿದೆ ನೀರಲ್ಲಿ ತರಕಾರಿ ಬೇಯ್ತಾ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪ್ ರೆಡಿ. ಬೆಸ್ಟ್ ಫಾರ್ ವೆಯ್ಟ್ ಲಾಸ್, ಸ್ಕಿನ್ ಎಲ್ಲದಕ್ಕೂ ಒಳ್ಳೆಯದು. ಆ್ಯಂಡ್ ಮೋರೋವರ್ ಒಂದು ಬೌಲಲ್ಲಿ ತೊಗೊಂಬಿಟ್ರೆ ಹೊಟ್ಟೆ ಫಿಲ್ ಆಗುತ್ತೆ ಮತ್ತು ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಸೊ ನಮ್ಮ ಸೂಪ್ ರೆಡಿ ಇದೆ. ಇದೇ ನಮ್ಮ ಡಿನ್ನರ್. ಮತ್ತೆ ನಾಳೆ ಸಿಗುವ. ಇನ್ನು ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಿ ಯು, ಟಾಟಾ, ಬಾಯ್ ಬಾಯ್.